ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ದಿನ ಮತ್ತೊಂದು ಹಾರರ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನಿಮ್ಮನ್ನೆಲ್ಲ ಸ್ವಲ್ಪ ಹೆದರ್ಸೋಣ ಅಂತ ಆಸೆ ಆಗ್ತಾಯಿದೆ, ಹಾಗಾಗಿ ಬಂದು ನಿಂತಿದ್ದೀನಿ. ಹಾಗಂತ ನಾನೇನು ಈ ಹಾರರ್ ಸಿನಿಮಾಗಳು ತೆಗಿತಾರಲ್ಲ, ಫಾರ್ ಎಕ್ಸಾಂಪಲ್ ರಾಮ್ ಗೋಪಾಲ್ ವರ್ಮಾ, ಹಾಗೆಯೇ ಕೆಲವೊಂದು ಎಲ್ಲ ಹಾರರ್ ಸಿನಿಮಾಗಳು ಎಲ್ಲನೂ ಅಷ್ಟೇ, ಎಲ್ಲ ಇಂಗ್ಲೀಷ್ ಸಿನಿಮಾಗಳಿಂದ ತರ್ಜುಮೆ ಮಾಡಿರ್ತಕ್ಕಂಥ ಸಿನಿಮಾಗಳ ಇವರೆಲ್ಲರೂ ದೆವ್ವಗಳು ಬಂದು ಆ ದೆವ್ವ ಅದ್ರ ಮನುಷ್ಯರ ಮೇಲೆ ಬಂದು ಅದು ಹೀಗೆ ಸೊಟ್ಟ ಕಾಲೆಲ್ಲ ತಿರುಗಿ ನಡೆಯೋ ಅಂಥದ್ದು, ಇದೆಲ್ಲ ಎಲ್ಲ ಸಿನಿಮ್ಯಾಟಿಕ್ ಇದ್ರಾಗಿ ಹಾಲಿವುಡ್ ಸಿನಿಮಾಗಳನ್ನ ಇವರೆಲ್ಲ ರೀಮೇಕ್ ಮಾಡಿ ಬಿಡ್ತಾರೆ ಜನಗಳನ್ನ ಹೆದರ್ಸೋಕ್ಕೆ. ಆ ಥರ ಎಲ್ಲ ಯಾವುದೂ ಇರಲ್ಲ, ಯಾವ ಸಿನಿಮಾನಲ್ಲೂ ಇರಲ್ಲ. ನಿಜ ಜೀವನದಲ್ಲಿ ಆ ಥರ ಯಾವುದೇ ರೀತಿ ನಾವು ಕಾಣೋಕ್ಕಾಗೋದೇ ಇಲ್ಲ. ಹಾಗಾಗಿ ಅದು ನಡೆದಿರೋದು, ಅದು ನಾವು ಕಣ್ಣಾರೆ ಅಂತೂ ನೋಡಿರೋದು ಇಲ್ಲ. ಹಾಗಾಗಿ ಅಷ್ಟು ಆ ರೀತಿ ಎಲ್ಲ ಸಾಧ್ಯವೇ ಇಲ್ಲ. ಹಾಗಾಗಿ ಇವತ್ತು ನಿಜವಾದ ನೈಜ ಘಟನೆಗಳನ್ನ ಯಾವತ್ತು ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ. ಈ ದಿನ ಕೂಡ ಅಂತಹದೇ ನೈಜ ಘಟನೆನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಏನಂತಂದರೆ, ಈ ಒಂದು ದೆವ್ವ ಭೂತ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಒಳ್ಳೇದಿದ್ಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ ಅಂತ ಇದು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗಿರುತ್ತೆ, ಸತ್ತಿರೋರು ಬದುಕಿರೋರ ಮೇಲೆ ಬಂದು ವಾಯ್ಸ್ ಚೇಂಜ್ ಆಗಿ ಹೆಣ್ಣಿನ ವಾಯ್ಸಲ್ಲಿ ಮಾತಾಡೋವಂಥದ್ದು ಕೆಲವೊಂದು ಸತ್ಯನೂ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಆಲ್ಮೋಸ್ಟ್ ಈ ಸಿನಿಮಾಗಳಲ್ಲಿ ತೋರಿಸೋ ರೀತಿ ಯಾವುದೇ ರೀತಿ ಭಯಂಕರವಾಗಿ ಅದಕ್ಕೆ ಶಕ್ತಿಗಳಾಗಲಿ ಭಕ್ತಿಗಳಾಗಲಿ ಯಾವುದೂ ಇಲ್ಲ. ಅರ್ಥ ಆಯಿತಾ? ಅದೆಲ್ಲವನ್ನು ಮೀರಿ ಭಗವಂತನ ಇದು ಇದ್ದೇ ಇದೆ. ಅದರಿಂದ ಈ ದುಷ್ಟಶಕ್ತಿ ಸಂಹಾರ ಆಗೋಕ್ಕೆ, ದುಷ್ಟಶಕ್ತಿ ಹೋಗೋಕ್ಕೆ ಭಗವಂತನ ದೈವಿಕ ಶಕ್ತಿ ಕೂಡ ಅಷ್ಟೇ ಸಮಾನವಾಗಿ ಇದೆ, ಎರಡೂ ಕೂಡ ಇದೆ, ಇಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಆದರೆ ನಿಜ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನ ಹೇಳಲೇಬೇಕಾಗತ್ತೆ ನಾನು ನಿಮ್ಮೊಂದಿಗೆ. ಹೀಗಾಗಿ ಇದು ಯಾವುದೋ ಘಟನೆ ಹೇಳ್ತಾ ಇಲ್ಲ, ಸ್ವತಃ ನಮ್ಮನೇಲೇ ನಡೆದಿರೋ ಅಂತಹ ಘಟನೆನೇ ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜಿ ಸೀತಮ್ಮನವರು ಅಂತ ಹೇಳಿಬಿಟ್ಟು, ನಮ್ಮ ತಾತ ಗೋಪಾಲ್ ರಾಯರು ಅಂತ ಹೇಳಿಬಿಟ್ಟು, ನಾವು ಚಿಂತಾಮಣಿ ವಾಸಿಗಳು. ಸುಮಾರು ವರ್ಷಗಳಿಂದ 40 ವರ್ಷಗಳಿಂದ ಚಿಂತಾಮಣಿನಲ್ಲೇ ಇದ್ದವರು. ನಮ್ಮ ತಾತ ಅವರು ಹೋಗ್ಬಿಟ್ಟಿದ್ದು 92 ವರ್ಷಕ್ಕೆ ನಮ್ಮ ತಾತ ಅವರು ತೀರ್ಕೊಂಡ್ರು. ನಮ್ಮ ಅಜ್ಜಿಯವರು ಸೀತಮ್ಮ ಅಂತ ಹೇಳಿಬಿಟ್ಟು, ಪಾಪ ಅವ್ರಿಗೆ ಸ್ವಲ್ಪ ಕ್ಯಾಟ್ ಐಸ್ ಇತ್ತು, ಅವರಿಗೆ ಬೆಕ್ಕಿನ ಕಣ್ಣಿತ್ತು ಅವರಿಗೆ. ಹಾಗಾಗಿ ಅವರು ಪಾಪ ಒಮ್ಮೆ ಅವರಿಗೆ ಸುಮಾರು ಸಲ ದೆವ್ವಗಳು ಕಾಣಿಸಿದೆ ಪಾಪ. ಆದರೆ ನಮ್ಮ ತಾತ ಅದನ್ನೆಲ್ಲ ನಂಬ್ತಾ ಇರಲಿಲ್ಲ. ಅವರು ಸುಮಾರು ಮಕ್ಕಳೆಲ್ಲ ಚಿಕ್ಕವರು ಇರಬೇಕಾದ ಸಂದರ್ಭ. ಸೊ 80s ಅಲ್ಲ 70s, ನಾನು ಹುಟ್ಟಿದ ಸಂದರ್ಭದಲ್ಲೇ ನಡೆದಿರ್ತಕ್ಕಂಥ ಘಟನೆ. 70s ಆವಾಗಿನ ನಾನಿನ್ನು ಹುಟ್ಟಿರಲಿಲ್ಲ, 70s ನಡೆದಿರೋ ಘಟನೆ. ಆಗ ನಮ್ಮ ತಂದೆಯವರೆಲ್ಲ ತುಂಬ ಚಿಕ್ಕ ಮಕ್ಕಳು, ಮತ್ತು ಹಾಗಾಗಿ ಅವರು ಅಲ್ಲಿ ಒಂದು ಬಾವಿ ಇತ್ತಂತೆ, ಸ್ವಲ್ಪ ಅಣತಿ ದೂರದಲ್ಲಿ, ಯಾವುದೋ ಕ್ವಾರ್ಟರ್ಸ್ ಅಂತೆ ಅದು ಚಿಂತಾಮಣಿನಲ್ಲೇ. ಆ ಕ್ವಾರ್ಟರ್ಸಲ್ಲಿ ವಾಸ ಮಾಡ್ತಾ ಇದ್ದಿದ್ದ ಸಂದರ್ಭ, ಮಕ್ಕಳೆಲ್ಲ ಚಿಕ್ಕವರು. ಆ ಬಾವಿನಲ್ಲಿ ಯಾವಾಗ್ಲೂ ಜನಗಳು ನೀರು ಬಂದು ಸೇರ್ಕೊಂಡು ಹೋಗ್ತಾ ಇರೋರಂತೆ, ಯಾವಾಗಲೂ ಹಗಲೆಲ್ಲ ಬ್ಯುಸಿಯಾಗಿದ್ದಿದ್ದ ಕಾರಣ ಪಾಪ ನಮ್ಮ ಅಜ್ಜಿ ಏನು ಮಾಡೋರು, ರಾತ್ರಿ ಹೊತ್ತೋದ್ರೆ ಜನ ಯಾರೂ ಇರಲ್ಲ, ಅಲ್ಲಿ ಹೋಗಿ ನೀರು ಸೇರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅವರು ಆಲೋಚನೆ ಮಾಡ್ತಾಯಿದ್ರು. ಹಾಗಾಗಿ ಅವ್ರು ಪ್ರತಿ ದಿವಸ ರಾತ್ರಿ ಪಾಪ 1 ಗಂಟೆ 2 ಗಂಟೆ ಹಾಗೆ ಹೋಗೋರು, ಆ ಬಾವಿ ಕಟ್ಟೆ ಹತ್ರ ಹೋಗೋರು. ಅವರಿಗೆ ಆ ಬಾವಿ ಕಟ್ಟೆ ಹತ್ರ ಹೋಗೋಕ್ಕೆ ಇನ್ನೇನು ಹತ್ತಿರ ಹೋಗ್ತಾ ಇದ್ದಾರೆ ಅಂತಂದರೆ, ಆ ಬಾವಿ ಕಟ್ಟೆ ಹತ್ರ ಯಾರೋ ನಿಂತಂಗೆ ಬಿಳಿ ಬಟ್ಟೆ ಧರಿಸ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ನಿಂತಂಗೆ ಅವ್ರಿಗೆ ಭಾಸವಾಗ್ತಾ ಇತ್ತಂತೆ. ಅವರು ಹೆದರಿ ಪಾಪ ನಮ್ಮ ತಾತನ ಈ ಥರ, ಅಲ್ಲಿ ಯಾರೋ ಇದ್ದಾರ್ರಿ, ಅಲ್ಲಿ ಯಾವುದೋ ನಿಂತಿದೆ ರೀ, ದೆವ್ವ ನಿಂತಿದೆ ರೀ, ಬಂದು ಅಲ್ಲಿ ನಿಂತ್ಕೊಳ್ರಿ ಸ್ವಲ್ಪ ಹೊತ್ತು ನಾನು ನೀರು ತರೋವರೆಗೂ ಅಂತ ಪಾಪ ನಮ್ಮ ತಾತನ ರಿಕ್ವೆಸ್ಟ್ ಮಾಡಿಕೊಟ್ರು ಕೂಡ, ನಿಮಗೆಲ್ಲ ಹುಚ್ಚು, ದೆವ್ವನೂ ಇಲ್ಲ ಪವ್ವನೂ ಇಲ್ಲ, ಸುಮ್ಮನೆ ಹೋಗಿ ಕೆಲಸ ಮಾಡೋವು ಅಂತ ಹೇಳ್ಬಿಟ್ಟು ಗದ್ರವ್ರಂತೆ ನಮ್ಮ ತಾತ. ಪಾಪ ಆ ಭಯದಿಂದಲೇ ಪಾಪ ಅವರು ಅಲ್ಲಿ ಹೋಗಿ ನೀರು ತೊಗೊಂಡು ಬರೋದು ಮಾಡೋದು ಹೀಗೆ ಮಾಡೋರಂತೆ. ಪಾಪ ಕಡೆಗೆ ಅದು ಏನಾಯಿತು ಅಂತ ಹೇಳಿದ್ರೆ, ಪಾಪ ಆಕೆ ಪ್ರೆಗ್ನೆಂಟು ಕೂಡ ಇದ್ದರು, ಪ್ರೆಗ್ನೆಂಟ್ ಆಗಿದ್ರು 4ನೇ ಮಗುಗೂ ಏನೋ. ಆ ಸಂದರ್ಭದಲ್ಲಿ ಅದನ್ನು ದೆವ್ವರ ಅದು ಅವ್ರು ಹೇಳೋ ರೀತಿ ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡೋರು ಅಂತಂದರೆ, ಬಿಳಿ ಬಟ್ಟೆ ಫುಲ್ ಬಟ್ಟೆ ಧರಿಸ್ದಂಗೆ ಇತ್ತಂತೆ, ಅದು ಕೂದಲು ಹರಿ ಬಿಟ್ಕೊಟ್ಟಿತ್ತಂತೆ. ಮಕ್ಕದಲ್ಲಿ ಕಣ್ಣೆಲ್ಲ ಒಂಥರ ಕೆಂಡದ ಕಣ್ಣುಗಳ ಥರ ಕಪ್ಪಗೆ ಹಿಂಗೆ ಕಾಣಿಸುತ್ತೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ವಂತೆ. ಹೀಗೆ ಪಾಪ ಅವ್ರು ನೋಡಿದವ್ರು ತುಂಬ ಭಯಭ್ರಾಂತರಾಗಿದ್ದರು. ಪಾಪ ಅವರು 4 ತಿಂಗಳು ಬಸ್ರಿನೂ ಆಗಿದ್ದರು. ಅದನ್ನು ನೋಡಿ, ಆ ದೃಶ್ಯನ ನೋಡಿ
ಅವ್ರಿಗೆ ಅಬಾಷನ್ ಕೂಡ ಆಗೋಯ್ತು. ತುಂಬ ಅವರೆಲ್ಲ ಫೇಸ್ ಮಾಡಿರ್ತಕ್ಕಂಥ ಇದನ್ನು ಅವ್ರು ನಮ್ಮ ಜೊತೆ ಹಂಚ್ಕೊಂಡಿದ್ರು. ನಾವು ಸ್ವಲ್ಪ ದೊಡ್ಡವರಾದಮೇಲೆ ನಾವು ಚಿಕ್ಕವ್ರು ಇರೋವಾಗ ಅಂದರೆ ಮೊಮ್ಮಕ್ಕಳ ಹತ್ರ ಈ ಥರ ಆಗಿತ್ತು ನನಗೆ ಅಂತ ಹೇಳಿಬಿಟ್ಟು ಅವರು ನಮ್ಮ ಜೊತೆ ಅದನ್ನು ಆ ಸಂದರ್ಭವನ್ನೆಲ್ಲ ಹಂಚ್ಕೊಂಡಿದ್ರು. ಆವಾಗ ನಾವೇನು ಅಂದ್ಕೊಳ್ತಾ ಇದ್ವಿ, ಅಯ್ಯೋ ಅಜ್ಜಿ ಏನೋ ನಮ್ಮನ್ನು ಹೆದರ್ಸಕ್ಕೆ ಹೇಳ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ವಿ. ನೋಡೆ ನಾನು ತಾತಂಗೆ ನಿಮ್ಮ ತಾತಂಗೆ ಹೇಳಿದ್ರೂ ನಂಬ್ತಾ ಇರಲಿಲ್ಲ, ನನಗೆ ಇದೆಲ್ಲ ಆಗಿತ್ತು, ಇದೆಲ್ಲ ಅನುಭವಕ್ಕೆ ಬಂದಿತ್ತು ಅಂತ ಹೇಳ್ಬಿಟ್ಟು ಹೇಳೋರು. ಆಗಿನ ಕಾಲದಿಂದನೂ ಹಿರಿಯರು ಹೇಳ್ತಾ ಇದ್ದಿದ್ದು ಕೆಲವೊಂದು ಸತ್ಯವೇ ಇದೆ, ಕೆಲವೊಂದೇ ಅಲ್ಲ, ಏನು ಹೇಳಿದ್ರು ಸತ್ಯವೇ ಹೇಳಿರ್ತಾರೆ. ಯಾಕಂದರೆ ಬೆಕ್ಕಿನ ಕಣ್ಣಿರೋರಿಗೆ ನಾರ್ಮಲಾಗಿ ಕಾಣಿಸುತ್ತೆ, ದೆವ್ವ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮಗೆ ಕಾಣಿಸಲ್ಲ ಅಂದ ಮಾತ್ರಕ್ಕೆ ಅವ್ರು ಹೇಳಿದ್ದು ಸುಳ್ಳು ಅಂತ ಹೇಳ್ಬಿಟ್ಟು ನಾವು ವಾದ ಮಾಡೋಕ್ಕಾಗಲ್ಲ. ಪಾಪ ಅವ್ರು ಅನುಭವಿಸಿದ್ದನ್ನು, ಅವರ ಅನುಭವವೇ ದೆವ್ವನೇ ಆಗಲಿ ಒಳ್ಳೆಯದೇ ಆಗಲಿ ದೈವಿಕ ಶಕ್ತಿನೇ ಆಗಲಿ ಕೆಟ್ಟದ್ದಾಗಲಿ ಎಲ್ಲವೂ ಅನುಭವಕ್ಕೆ ಬಂದ್ರೇ ಅದರ ಆಳ ಗೊತ್ತಾಗೋ ಅಂಥದ್ದು. ಖಂಡಿತ ಇದೆಲ್ಲ ನಡೆದಿರ್ತಕ್ಕಂಥ ಘಟನೆ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹೀಗೆ ಸುಮಾರು ಸಂದರ್ಭಗಳೆಲ್ಲ ಬರುತ್ತೆ, ವಿಷಯಗಳು ಇರುತ್ತೆ. ದೊಡ್ಡವರು ಅವರ ಅನುಭವದ ಮಾತುಗಳು ನಮಗೆಲ್ಲ ಕೇಳ್ತಾ ಇರುತ್ತೆ. ಇವಾಗಲೂ ಅಷ್ಟೇ, ಅಮಾವಾಸ್ಯೆ ರಾತ್ರಿ ಬಂದರೆ ಆಚೆ ಕಡೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಾತ್ರಿ ಕತ್ಲಲ್ಲಿ. ಆ ಸಂದರ್ಭದಲ್ಲಿ ಅವಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಅವರು ಕೆಲವರಿಗೆ ಕಾಣಿಸೋ ಒಂದು ಇದಿರುತ್ತೆ, ಕೆಲವು ನಕ್ಷತ್ರಗಳಿಗೆ, ಕೆಲವು ಗಣಗಳಿಗೆ ಅದು ಕಾಣಿಸುತ್ತೆ ಕಣ್ಣಿಗೆ. ಈ ಥರ ಫಾರ್ ಎಕ್ಸಾಂಪಲ್ ಕ್ಯಾಟ್ ಐಸ್ ಇರೋರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅದೇ ಥರ ಯಾಕೆ ಸುಮ್ಮನೆ ಹೋಗಿ ಅದಕ್ಕೆ ಸಿಕ್ಕಾಕೊಳ್ತೀರಾ ಅಂತ ಹೇಳಿಬಿಟ್ಟು ಜೋಪಾನ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಮತ್ತು ಗ್ರಹಣದ ಸಂದರ್ಭದಲ್ಲೂ ಆಚೆ ಕಡೆ ಓಡಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದರೆ ಅದೇನಾಗುತ್ತೆ ಅಂತಂದರೆ ಗ್ರಹಣದ ಎಫೆಕ್ಟ್ ನಾಟ್ ಓನ್ಲಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆ ರೇಸ್ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಅದರಿಂದ ಸ್ಕಿನ್ ಡಿಸೀಸಸ್ಸು, ಒಳಗಡೆ ಅಬ್ನಾರ್ಮಲ್ ಆಗಿ ಗ್ರೋತ್ ಆಗೋದು, ನಾರ್ಮಲ್ ಆಗಿ ಗ್ರೋತ್ ಇಲ್ಲದೆ ಇರತಕ್ಕಂಥದ್ದು, ಈ ಥರ ಎಲ್ಲ ಗ್ರಹದೋಷಗಳು ಆಗೋದ್ರಿಂದ ಅವರು ಆ ಗ್ರಹಣದ ಸಂದರ್ಭದಲ್ಲಿ ಓಡಾಡಬೇಡಿ ಅಂತ ಹೇಳ್ತಾರೆ. ಆ ಗ್ರಹಣದ ಸಂದರ್ಭದಲ್ಲಿ ಓಡಾಡಿ ಹುಟ್ಟಿರೋ ಅಂಥ ಮಕ್ಕಳು ಒಂಥರ ಪಾಪ ಅವರು ವಿಕೃತವಾಗಿ ಹುಟ್ಟಿರ್ತಾರೆ. ಅವರೇನೋ ದುಷ್ಟಶಕ್ತಿ ಅಂತ ಅಂತ ಭಾವಿಸಿರ್ತಾರೆ. ಆದರೆ ಅದು ಆ ರೇಸಿಂದ ಆಗಿರ್ತಕ್ಕಂಥ ಒಂದು ಪರಿಣಾಮಗಳು. ಮತ್ತು ಅವು ರಾತ್ರಿ ಹೊತ್ತು ಹೊರಗಡೆ ಬರೋಕ್ಕಾಗದೇ ಇರೋಂಥ ಸಂದರ್ಭ ಇರುತ್ತೆ. ಆ ಥರ ವಿಕೃತವಾಗಿ ಹುಟ್ಟಿದವರು, ಯಾಕಂದರೆ ಅವರಿಗೆ ಸೂರ್ಯನ ಕಿರಣಗಳು ಬಿದ್ದರೆ ಸ್ಕಿನ್ ಡಿಸೀಸಸ್ ಆಗುತ್ತೆ, ಆಲ್ರೆಡಿ ಇರುತ್ತೆ. ಅದನ್ನು ಸೂರ್ಯನ ಕಿರಣಗಳ ತಡೆಯೋ ಶಕ್ತಿ ಇರಲ್ಲ. ಹಾಗಾಗಿ ಅದೇನೋ ದುಷ್ಟಶಕ್ತಿ ಹುಟ್ಟಿತ್ತಂತೆ, ದುಷ್ಟದು ಆ ಥರ ಹೆಸರೆಲ್ಲ ಹಬ್ಬಕ್ಕೆ ಶುರುವಾಗೋಗುತ್ತೆ. ಅದು ನಿಜವೇ, ವೈಜ್ಞಾನಿಕವಾಗಿ ಏನೇನು ಇದೆಯೋ ಪ್ರತಿಯೊಂದಕ್ಕೂ ರೀಸನ್ ಇದ್ದೇ ಇರುತ್ತೆ. ಮತ್ತು ಅದಕ್ಕೆ ಒಂದು ರೆಮಿಡಿ ಕೂಡ ದೈವಿಕ ಶಕ್ತಿನಲ್ಲಿ ಇದ್ದೇ ಇದೆ ಖಂಡಿತವಾಗೂ. ಈ ಒಂದು ಕತೆ ಇದು ಜನರಲ್ಲಾಗಿ ಹೇಳ್ತಾ ಇದ್ದೀನಿ ಈ ಟಾಪಿಕ್ನ. ಹಾಗಾಗಿ ನಡೆದಿರೋ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಳ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಇನ್ನೊಂದು ವಾರದಲ್ಲಿ ಮತ್ತೊಂದು ಹಾರರ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ತೀನಿ. ಕಡೆಗೆ ಅದು ಆ ಮನೆಯೇ ಅವರು, ನಮ್ಮ ಅಜ್ಜಿಯವರು ಮನೆಯೇ ಬದಲಾವಣೆ ಮಾಡಿಬಿಟ್ರು. ಯಾವಾಗ ಅವರಿಗೆ ಅಬಾರ್ಷನ್ ಆಯಿತೋ ಆ ಸಂದರ್ಭದಲ್ಲಿ ನಮ್ಮ ತಾತ ಕೂಡ ಬೇಡ ಅಂತ ಹೇಳಿಬಿಟ್ಟು ಆ ಮನೆಯೇ ಬದಲಾವಣೆ ಮಾಡಿದ್ಮೇಲೆ ಅವರಿಗೆ ಆ ಒಂದು ಇದು ಕಾಣಿಸೋದೆಲ್ಲ ಆ ಸಂದರ್ಭ ಬರಲಿಲ್ವಲ್ಲ, ಮತ್ತೆ ಅಲ್ಲಿಗೆ ಹೋಗೋ ಅಂಥದ್ದು. ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಮ್ಮೊಂದಿಗೆ ಹಂಚ್ಕೊಂಡಿದ್ದು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇನ್ನೊಂದು ಹಾರರ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ತೀನಿ. ನಮಸ್ಕಾರ.